ಪ್ರೇತ ಬಾಧೆ, ವಾಮಾಚಾರದ ಒಂದಷ್ಟು ಲಕ್ಷಣಗಳು ಅಂತಾರೆ. ಏನಿದು ಪ್ರೇತ ಬಾಧೆ? ಯಾತಕ್ಕೋಸ್ಕರ ಪ್ರೇತಗಳು ನಮ್ಮನ್ನು ಕಾಡ್ತವೆ? ಪ್ರೇತಗಳು ನಮ್ಮನ್ನು ಕಾಡಿದ್ದೇ ಆದರೆ ನಮ್ಮ ಕುಟುಂಬದಲ್ಲಿ ಮರಣಿಸಿದಂಥ ನಮ್ಮ ಪೂರ್ವಜರು ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ಇವತ್ತು ನಾವು ತಿಳಿಸ್ಕೊಳ್ಳೋಣ. ಪ್ರೇತಗಳು ಅಂತಂದರೆ ಆಲ್ರೆಡಿ ಡೆತ್ ಆಗಿರ್ತಕ್ಕಂಥವರ ಆತ್ಮಗಳು ನಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಅದನ್ನು ಪ್ರೇತ ಬಾಧೆ ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರು ನಿಮ್ಮ ಕುಟುಂಬದಲ್ಲಿ ಹಾವು ಕಚ್ಚಿ ಸತ್ತಿದ್ರೆ, ವಿಷಪ್ರಾಶನವನ್ನು ಮಾಡಿಕೊಂಡು ಸತ್ತಿದ್ರೆ, ಕರೆಂಟ್ ಹೊಡೆದು ಸತ್ತಿದ್ರೆ, ಭೂಕಂಪಗಳಿಂದ ಸತ್ತಿದ್ರೆ, ನೀರಿಗೆ ಹಾರಿ ಪ್ರಾಣತ್ಯಾಗವನ್ನು ಮಾಡಿದರೆ, ಶತ್ರುಗಳಿಂದ ಕೊಲೆಗೈಯಲ್ಪಟ್ಟಿದ್ದರೆ, ಅತ್ಯಂತ ಕ್ರೂರವಾದಂಥ ರೋಗಗಳಿಂದ ನರಳಾಡಿ ಡೆತ್ ಆಗಿದ್ದರೆ, ಬಲವಂತವಾಗಿ ಅವರನ್ನು ಉಸಿರು ಕಟ್ಟಿ ಸಾಯಿಸಿದರೆ, ಬಲವಂತವಾಗಿ ನೀರಲ್ಲಿ ಮುಳುಗಿಸಿ ಸಾಯಿಸಿದರೆ, ಅವರ ಮೇಲೆ ಕ್ರೂರ ಪ್ರಾಣಿಗಳು ಎರಗಿ ಅವರನ್ನು ಹತ್ಯೆ ಮಾಡಿದರೆ, ಅಥವಾ ಅವರ ಶತ್ರುಗಳೇ ಆಯುಧಗಳಿಂದ ಅವರನ್ನು ಇರಿದು ಸಾಯಿಸಿದರೆ, ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಪ್ರಾಣ ಹೋಗಲಿಕ್ಕೆ ಇಷ್ಟ ಇರಲ್ಲ, ಆದರೂ ಸಹ ಮರಣವನ್ನು ಹೊಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯ ವ್ಯವಸ್ಥಿತವಾದಂತಹ ಸಂಸ್ಕಾರ ಕ್ರಿಯೆಗಳನ್ನು ಮಾಡಿಲ್ಲ ಅಂದರೆ ಡೆತ್ ಆದ ನಂತರದಲ್ಲಿ ಅವರಿಗೆ ಸಂಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಅಂಥ ಸಂಸ್ಕಾರ ಕ್ರಿಯೆಗಳನ್ನು ಮಾಡಿಲ್ಲ ಅಂತಂದರೆ 11ನೇ ದಿನದಲ್ಲಿ ಅವರಿಗೆ ತಿಥಿ ಅಂತ ಏನಂತ ಮಾಡ್ತಾರೆ ಅದನ್ನು ಪ್ರಾಪರಾಗಿ ಮಾಡಲಿಲ್ಲ ಅಂತಂದರೆ ಡೆತ್ ಆದ ನಂತರದಲ್ಲೂ ಸಹ ಅವರನ್ನು ಉಳೋದಾಗಲಿ ಸುಡೋದಾಗಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಪರಾಗಿ ಅವರನ್ನು ಉಳ್ಳಿಲ್ಲ ಅಂದರೆ, ಸುಡಲಿಲ್ಲ ಅಂದರೆ, ಸಂಸ್ಕಾರ ಕ್ರಿಯೆಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಲಿಲ್ಲ ಅಂತಂದರೆ, ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತಂದರೆ, ಮೋಕ್ಷ ಪ್ರಾಪ್ತಿ ಆಗಿಲ್ಲ ಅಂತಂದರೆ ಅಂತಹವರು ನಿಮ್ಮ ಇಡೀ ಕುಟುಂಬವನ್ನು ಪ್ರೇತಗಳಾಗಿ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ.